ಜನಸಾಮಾನ್ಯರು ಮಾತನಾಡ್ಕೊಳ್ತಾ ಇರ್ತಾರೆ ರಾಜಕಾರಣಿಗಳು ದೊಡ್ಡ ಕಳ್ಳರು ಅಂತ ಅನ್ಕೊಳ್ಳೋದಕ್ಕೂ ಮತ್ತೊಂದು ಕಡೆ ಇಂಥ ಪ್ರಕರಣದಲ್ಲಿ ಭಾಗಿಯಾಗಿದ್ದಕ್ಕೂ ಸರಿಯಾಗಿದೆ ಮಾತ್ರ. ಮುಂದಿನ ಸುದ್ದಿ ಹೋಗೋಣ. ಗನ್ ಹಿಡಿದು ರೀಲ್ಸ್ ಮಾಡಿ ಯುವಕ ಹುಚ್ಚಾಟ. ರೀಲ್ಸ್ ಮಾಡಲಿಕ್ಕೆ ಸರ್ಕಾರಿ ಕಾರನ್ನ ಬಳಕೆ ಮಾಡಲಾಗಿದೆ. ಗನ್ ಹಿಡಿದು ರೀಲ್ಸ್ ಮಾಡಿ ಯುವಕ ಹುಚ್ಚಾಟವನ್ನು ಮೆರೆದಿದ್ದಾನೆ. ಈ ಹುಚ್ಚಾಟ ಮಾಡಲಿಕ್ಕೆ ಸರ್ಕಾರಿ ಕಾರನ್ನ ಬಳಕೆ ಮಾಡಲಾಗಿದೆ. 2022ರಲ್ಲಿ ರೀಲ್ಸ್ ಮಾಡಿದ್ದಂಥ ಯುವಕ ವಿನೋದ್ 2022ರಲ್ಲಿ ರೀಲ್ಸ್ ಮಾಡಿದ್ದಂತೆ ಆಗಿನ ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರ ಕಾರನ್ನ ಬಳಕೆ ಮಾಡಲಾಗಿದೆ. ಮೈಸೂರಿನ ಟಿಕೆ ಬಡಾವಣೆಯ ವಿನೋದ್ ಎಂಬಾತನ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ವಿನೋದ್ ರೀಲ್ಸ್ನ ವಿಡಿಯೋ ಸಖತ್ ವೈರಲ್ ಆಗಿರುವಂಥದ್ದು ಈ ಸಂದರ್ಭದಲ್ಲಿ 2022ರಲ್ಲಿ ಆಗಿದ್ದಂಥ ಘಟನೆ. 3 ವರ್ಷಗಳ ಹಿಂದಿನ ವಿಡಿಯೋ ವೈರಲ್ ಆಗ್ತಾ ಇದೆ. ಪೊಲೀಸರು ಹೆಂಗ್ ಕ್ರಮ ಕೈಗೊಳ್ತಾರೆ ಕಾದ್ ನೋಡಬೇಕು. ಬಿಕಾಸ್ ಅದು ಯಾವಾಗ ಆಗಿತ್ತೋ ಏನೋ ಎತ್ತ ಅನ್ನೋದಕ್ಕಿಂತ ಈಗಾದರೂ ಹೊರಗೆ ಬಂದಿದೆಯಲ್ಲ, ಈ ಕ್ರಮ ಕೈಗೊಳ್ಬೋದಲ್ಲ. ಮನೆಯನ್ನು ತೋರಿಸಿದ್ವಲ್ಲ, ಬಿಗ್ ಬಾಸ್ ಸ್ಪರ್ಧಿಗಳಾಗಿದ್ದಂಥವರು ಮಚ್ಚು ಲಾಂಗು ಇಟ್ಕೊಂಡು ಓಡಾಡಿದಂಥ ಹಿನ್ನೆಲೆಯಲ್ಲಿ ರೀಲ್ಸನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಠಾಣೆ ಕರ್ಕೊಂಡೋಗಿ ಕೂರಿಸಲಾಗಿತ್ತು ಅಂತ, ಅದೇ ರೀತಿಯಾಗಿ ಎಲ್ರಿಗೂ ಪಾಠ ಕಲಿಸ್ಬೇಕು. ಈತ ಯಾರು, ಏನು, ಎತ್ತ, ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. 2022ರಲ್ಲಿ ರೀಲ್ಸ್ ಮಾಡಿದಂಥ ಯುವಕ, ಈತನ ಹೆಸರು ವಿನಯ್ ಅಂತ. ಈತ ಏನು ಪ್ರಭಾವಿ ರಾಜಕಾರಣಿನ ಅಥವಾ ಅಧಿಕಾರಿ ಮಗನ ಗೊತ್ತಾಗಬೇಕಾಗಿದೆ. ಆಗಿನ ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರ ಕಾರನ್ನ ಬಳಕೆ ಮಾಡಲಾಗಿತ್ತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ, ಈ ವಿನಯ್ ಅನ್ನೋನ್ ಯಾರು? ಈತ ಪ್ರಭಾವಿ ಮಗನ ಅಥವಾ ಯಾರಾದರೂ ಪ್ರಭಾವಿ ಅಧಿಕಾರಿಯ ಮಗನ? ಈಗ 2022ರಲ್ಲಿ ಆಗಿದ್ದಂಥ ಒಂದು ವಿಡಿಯೋ ಇವಾಗ ವೈರಲ್ ಆಗ್ತಾ ಇರುವಂಥದ್ದಕ್ಕೆ ಕಾರಣ ಏನು? ಆ ಸಂದರ್ಭದಲ್ಲಿ ಗೊತ್ತಾಗಿರ್ಲಿಲ್ವಾ? ಈಗೇನಾದರೂ ಪ್ರಕರಣ ದಾಖಲಾಗಿದೆಯಾ, ಹೇಗೆ? ಪೃಥ್ವಿ, ದಿನೇ ಏನು ಯುವಕರ ರೀಲ್ಸ್ ಹುಚ್ಚಾಟ ಹೆಚ್ಚಾಗ್ತಾ ಇರುವಂತದ್ದು. ಮೊನ್ನೆ ತಾನೇ ಬಿಗ್ ಬಾಸ್ ಸ್ಪರ್ಧಿಗಳ ರೀಲ್ಸ್ ಹುಚ್ಚಾಟಕ್ಕೆ ಅವರು ಜೈಲಿಗೂ ಸಹ ಹೋಗಿ ಬಂದು, ಇದೀಗ ಮೈಸೂರಿನ ಟಿಕೆ ಬಡಾವಣೆಯ ವಿನೋದ್ ಎಂಬಾತನ ಒಂದು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಗನ್ ಹಿಡಿದು ಈತ ವಿಡಿಯೋನ ಮಾಡಿರುವಂತದ್ದು, ಅಲ್ಲದೆ ಸರ್ಕಾರಿ ಕಾರನ್ನು ಕೂಡ ದುರ್ಬಳಕೆ ಮಾಡಿಕೊಂಡಿರುವಂತದ್ದು. ಏನು ಮಾಜಿ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರ ಕಾರು ಇದು ಅಂತ ಹೇಳಲಾಗಿದೆ. ಆದ್ರೆ ಯಾವ ಸಂದರ್ಭದಲ್ಲಿ ಆತ ಈ ಕಾರನ್ನ ಬಳಸಿದ್ದಾನೆ ಅನ್ನುವಂಥದ್ದು ತನಿಖೆಯಿಂದ ಹೊರಬರಬೇಕಿದೆ. ಸದ್ಯ ಇದು ಸರಸ್ವತಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಸದ್ಯಕ್ಕೆ ಈತನ ವಿಡಿಯೋ ಏನಿದೆ ಇದು ಆತಂಕಕಾರಿ ವಿಡಿಯೋ ಅನ್ನೋದು. ಯಾಕಂತ ಹೇಳಿದ್ರೆ ಕೆಲವು ಬರ್ತೀವಿ ಗನ್ನು ಅದು ಅಸಲಿಯೋ ನಕಲಿಯೋ ಸೆಕೆಂಡ್ ಅದನ್ನು ಕೂಡ ಹಿಡಿದು ಈತ ಹುಚ್ಚಾಟವನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಈಗ ಪೊಲೀಸರು ಈತನ ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿರುವಂತದ್ದು. ತನಿಖೆ ಬಳಿಕವಷ್ಟೇ ಅದು ನಕಲಿಯೋ ಅಕಲಿಯೋ, ಯಾಕೆ ಈತ ಈ ರೀತಿಯಾಗಿ ರೀಲ್ಸ್ ಅನ್ನ ಮಾಡಿದ್ದಲ್ಲದೆ ಸರ್ಕಾರಿ ಕಾಲನ್ನ ಬಳಸೋದಿಕ್ಕೆ ಈತನಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು ಅನ್ನುವಂಥದ್ದು. ಯಾಕಂದ್ರೆ ಈತ ಮೈಸೂರು ನಗರದ ಒಬ್ಬ ಪ್ರಭಾವಿ ಬಿಸ್ನೆಸ್ ಮ್ಯಾನ್ ಮಗ ಆಗಿರುವಂತದ್ದು, ಜ್ಯುವೆಲ್ರಿ ಶಾಪ್ ಮಾಲೀಕ ಕೂಡ ಹೌದು. ಅಲ್ಲದೆ ಕೆಲವು ರಾಜಕೀಯ ನಾಯಕರುಗಳ ಸಂಪರ್ಕವು ಕೂಡ ಈತನಿಗೆ ಇರೋದು ಮೇಲ್ನೋಟಿಗೆ ಗೊತ್ತಾಗ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಈಗ ಆತನನ್ನ ವಿಚಾರಣೆ ಮಾಡ್ಲಾಗ್ತಾ ಇದೆ. ಹಾಗಾದ್ರೆ ಈ ರೀಲ್ಸ್ ವಿಚಾರ ಗೊತ್ತಾದ್ಮೇಲೆ, ವಿಡಿಯೋ ವೈರಲ್ ಆದ್ಮೇಲೆ? ಖಂಡಿತ ಪೃಥ್ವಿ, ಈಗ ಆತನನ್ನ ವಿಚಾರಣೆಗೆ ಕರೆದಿರುವಂತದ್ದು. ಅಲ್ಲದೆ ವಿಚಾರಣೆಯನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಾಗಿ ರೀಲ್ಸ್ ಯಾವಾಗ ಮಾಡಿದ್ದು, ಯಾವ ಕಾರಣಕ್ಕಾಗಿ ಸರ್ಕಾರಿ ಕಾರನ್ನ ಬಳಸಿದ್ದು, ಯಾರು ನಿನಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ದು, ಗನ್ ಯಾವುದು ಅನ್ನುವ ರೀತಿಯಲ್ಲಿ ಈಗಾಗಲೇ ವಿಚಾರಣೆ ನಡೀತಾ ಇದೆ. ತನಿಖೆಯ ಬಳಿಕ ಸತ್ಯಾಸತ್ಯತೆ ಹೊರಬರಲಿದೆ. ಪೃಥ್ವಿ, ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.